ಆಫ್ ನರ್ಸಿಂಗ್ ಮತ್ತು ಸರ್ಕಾರಿ ಆಸ್ಪತ್ರೆ ಹಾಗೂ ಲಯನ್ಸ್ ಸೇವಾ ಸಂಸ್ಥೆ ವತಿಯಿಂದ ಏಡ್ಸ್ ನಿರ್ಮೂಲನೆ ಕುರಿತಾದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಶಾಸಕರು, ಎಲ್ಲರೂ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು, ಏಡ್ಸ್ ರೋಗದ ಬಗ್ಗೆ ಜಾಗೃತಿ ವಹಿಸಬೇಕು. ಇಂತಹ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಉತ್ತಮ ಕಾರ್ಯವಾಗಿದೆ. ಏಡ್ಸ್ ಬಗ್ಗೆ ಬೀದಿ ನಾಟಕ ಹಾಗೂ ಜಾಗೃತಿ ಜಾಥಾಗಳನ್ನು ಆಯೋಜಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ನಮ್ಮ ರಾಜ್ಯದ ಗೌರವಾನ್ವಿತ ಸಚಿವರು ಇದು ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಒದಗಿಸಿದ್ದಾರೆ. ನಾನು ಸ್ವಾಗತ ಮಾಡ್ತಾನೆ. ಇವತ್ತು ಅರಿವು ಮೂಡಿಸಿದಾಗ ಮಾತ್ರ ನಿಯಂತ್ರಣಕ್ಕೆ ಬರಲಿಕ್ಕೆ ಸಾಧ್ಯ. ಇದರಿಂದ ಏನೇನು ಪರಿಣಾಮಗಳಾಗ್ತವೆ ಅನ್ನೋದನ್ನು ನಾವು ಜನರಿಗೆ ತಿಳಿಸ್ತೇ ಹೋದರೆ ಇದನ್ನು ಕೂಡ ಹೆಚ್ಚು ಆಡ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತದೆ. ಅದರಲ್ಲೂ ಬಹುಮುಖ್ಯವಾಗಿ ಲೈಂಗಿಕ ಸುರಕ್ಷತೆ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಇದು ಎಲ್ಲ ಕಡೆ ನಮ್ಮ ಆರೋಗ್ಯ ಇಲಾಖೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಎಲ್ಲ ವಾಲ್ ಪೋಸ್ಟ್ಗಳಲ್ಲೂ ಕೂಡ ಇದನ್ನು ತಿಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ಕೊಂಡು ಬಂದಿದೆ. ಇನ್ನೂ ಕೂಡ ವಿಸ್ತಾರವಾಗಿ ತಿಳಿಸುವಂಥ ನಿಟ್ಟಿನಲ್ಲಿ ಕ್ರಮ ಆಗುತ್ತೆ. ಇವತ್ತು ಯಾರಿಗಾದರೂ ಏಡ್ಸ್ ರೋಗಕ್ಕೆ ತುತ್ತಾದಂಥವ್ರನ್ನು ಕೂಡ ನಾವು ತಾರತಮ್ಯದಲ್ಲಿ ಅವ್ರನ್ನ ಕಾಣುವಂಥ ಅವಕಾಶ ಆಗಬಾರ್ದು. ಮಾನವೀಯತೆಯಲ್ಲಿ ಅವ್ರಿಗೆ ಗೌರವಿಸಿ ಸೂಕ್ತವಾದಂಥ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ನಾವು ಸಹಕಾರವನ್ನು ಮಾಡಬೇಕು. ಅದರಲ್ಲಿ ICTC ಕೇಂದ್ರ. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಡಾಕ್ಟರ್ ಮಹೇಶ್, ಕೆಂಚೇಗೌಡ, BL ಅರುಣ್ ಕುಮಾರ್, ಅನಿತಾ, ವೆಂಕಟೇಶ್, DK ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ, IKTV 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.